Hello everyone, you are watching News Insights. Let's watch today's news updates. ನಾನು ವಾಲ್ಮೀಕಿ ಸಮಾಜದ ಮುಖಂಡರು. ಇವತ್ತು ಮಹರ್ಷಿ ವಾಲ್ಮೀಕಿ ಗುರುಪೀಠ ರಾಜನಹಳ್ಳಿ ವತಿಯಿಂದ ಒಂದು ಪ್ರೆಸ್ ಮೀಟ್ ಅನ್ನು ನಾವು ಕರೆದಿದ್ವಿ. ಗುರುಗಳ ಅನಾರೋಗ್ಯದಿಂದ ಇವತ್ತು ಗುರುಗಳು ಬರಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ನಮಗೆ ಗುರುಗಳು ಮಾರ್ಗದರ್ಶನ ಮಾಡಿ ಪ್ರೆಸ್ ಮೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಂದು ಏನು ನಮಗೆ 2022 ಅಕ್ಟೋಬರ್ 23ನೇ ತಾರೀಕು 7% ರಿಸರ್ವೇಷನ್ ಸತತ 257 ದಿನಗಳ ಹೋರಾಟದ ಫಲವಾಗಿ 7% ರಿಸರ್ವೇಷನ್ ಕೊಟ್ಟಿದ್ದರು. ಅದನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಜಾರಿಗೆ ತಂದು ನಮ್ಮ ಎಲ್ಲ ಸಮಾಜದ ಎಲ್ಲ ನೌಕರರಿಗೆ ಬಡ್ತಿಯನ್ನು ಕೊಟ್ಟು ಇದುವರೆಗೂ ಸಹ ಏನು 77/2/2026 ಕೂಡ ನಮಗೆ ಆ ಸೌಲಭ್ಯವನ್ನು ಕೊಟ್ಟು ಇಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಸರ್ಕಾರ ಯಾವುದೋ ಒಂದು ಕ್ಷುಲ್ಲಕ ವಿಚಾರಕ್ಕೆ ನಮಗೆ ಅದನ್ನು ನಮಗೆ ಸಿಗಬೇಕಾದಂಥ 7%ನಲ್ಲಿ 4%ಅನ್ನು ಸರ್ಕಾರಿ ನೌಕರರ ಉದ್ಯೋಗ ಮೀಸಲಾತಿಯಲ್ಲಿ ಸ್ಥಗಿತ ಮಾಡಿ ಅಂದರೆ ಅಮಾನತಿನಲ್ಲಿಟ್ಟು ಇನ್ನು ಉಳಿದು 3% ಕೊಡಲಿಕ್ಕೆ ಈ ತಿಂಗಳಿಂದ ಮುಂದಿನ ದಿನಗಳಲ್ಲಿ ಏನು ಸರ್ಕಾರಿ ನೌಕರರನ್ನ ನೇಮಿಸ್ಕೊಳ್ತಿದ್ದಾರೆ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿರೋದ್ರಿಂದ ಅದರ ವಿರುದ್ಧ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ. ಇವತ್ತು ಈ ಒಂದು ಪ್ರೆಸ್ ಮೀಟ್ಗೆ ಮಾತಾಡಲಿಕ್ಕೆ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂತಹ ಶ್ರೀ ಪಂಪಾಪತಿ ಸಾಹೇಬರು ಬಂದಿದ್ದಾರೆ. ಹಾಗೆ ನಮ್ಮ ಸಮಾಜದ ಹಿರಿಯರಾದಂತಹ ಶ್ರೀ ಪ್ರೊಫೆಸರ್ ಗೋಪಾಲ್ ಕೃಷ್ಣಾಜಿಯವರು ಬಂದಿದ್ದಾರೆ. ಹಾಗೆ ನಮ್ಮ ತೋಪಣ್ಣವರು ಬಂದಿದ್ದಾರೆ ಮತ್ತು ಹಿಂದುಳಿದ ನಮ್ಮೆಲ್ಲ ರಾಜಣ್ಣವರು ತೋಪಯ್ಯವರು ಎಲ್ಲರೂ ಸಹ ಈ ಒಂದು ಪ್ರೆಸ್ ಮೀಟಿಂಗ್ ಟಿವಿ ಮಾಧ್ಯಮದವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ, ಇವತ್ತಿನ ಸಂದರ್ಭದಲ್ಲಿ ನಾವು ಈ ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದರೆ SC/ST ಮೀಸಲಾತಿ ಹೆಚ್ಚಳ ವಿಚಾರದಲ್ಲಿ ನಮಗೆಲ್ಲ ಗೊತ್ತಿದೆ. 1991ರಲ್ಲಿ ST ವರ್ಗಕ್ಕೆ ಹಿಂದುಳಿದ ವರ್ಗದ ಅನೇಕ ಸಮುದಾಯಗಳನ್ನು ಸೇರಿಸಿದಾಗ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿರೋ ಪ್ರಯತ್ನ 2014ರಲ್ಲಿ ಸಮುದಾಯದ ಪರವಾಗಿ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ಸುಪ್ರೀಂ ಕೋರ್ಟ್ಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತೆ ನಾವು ಸುಪ್ರೀಂ ಕೋರ್ಟ್ಗೆ ಈ ಫೆಡರೇಷನ್ ವತಿಯಿಂದ ನಾಯಕ ಸ್ಟೂಡೆಂಟ್ ಫೆಡರೇಷನ್ ವತಿಯಿಂದ ನಾವು ಸುಪ್ರೀಂ ಕೋರ್ಟ್ ಬರೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದ್ರು, ನೀವು ಮೊದಲು ಹೈಕೋರ್ಟ್ಗೆ ಹೋಗಿ ಅಲ್ಲಿ ಬೈ ಚಾನ್ಸ್ ನಿಮಗೆ ಪರಿಹಾರ ಸಿಗದೆ ಹೋದರೆ ನಾವು ಮುಂದೆ ಪರಿಶೀಲನೆ ಮಾಡ್ತೀವಿ ಅಂತ ಅವರು ಹೇಳಿದ ಪ್ರಯುಕ್ತ ನಾವು ಹೈಕೋರ್ಟಿಗೆ ಸರ್ಕಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿತು. ಈ ಜನ ಮೀಸಲಾತಿ ವಿಚಾರದಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ಮೀಸಲಾತಿ ಕೇಳ್ತಾ ಇದ್ದಾರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳಿ 2015ರಲ್ಲಿ ಹೇಳಿದ್ರು. ಅದು ಹೀಗೆ ಮುಂದುವರಿತಾ ಬಂತು. ನಂತರ 2022ರಲ್ಲಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದ ಸ್ವಾಮಿಗಳು ಮೀಸಲಾತಿ ಹೆಚ್ಚಳ ಮಾಡಬೇಕಂತ 257 ದಿನ ಒಂದು ಮುಷ್ಕರವನ್ನು ಫ್ರೀಡಂ ಪಾರ್ಕಲ್ಲಿ ಮಾಡಿದ್ರು, ತಮಗೆಲ್ಲ ಗೊತ್ತಿದ್ದ ವಿಚಾರ. ಆ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಅವಾಗ ಒತ್ತಡ ಬಂದ ನಂತರ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ನೇಮಕ ಮಾಡಿದರು. ನಾಗಮೋಹನ್ ದಾಸ್ ಅವರು SC ಮತ್ತು ST ವರ್ಗಗಳನ್ನು ಸರಿಯಾಗಿ ವೈಜ್ಞಾನಿಕವಾಗಿ ಅಭ್ಯಾಸ ಮಾಡಿ ಮತ್ತು ಈ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಇವರು ಹಿಂದುಳಿದ ವರ್ಗಕ್ಕೆ ಸೇರಿರುವ ಪ್ರಯುಕ್ತ ಇವರ ಸ್ಥಿತಿಗತಿಯನ್ನು ನೋಡಿ ಅವರು ತಮ್ಮ ವೈಜ್ಞಾನಿಕವಾದ ಒಂದು ವರದಿಯನ್ನು ನೀಡಿದರು. ಆ ವೈಜ್ಞಾನಿಕ ವರದಿಯ ಆಧಾರದ ಮೇಲೆ ಸರ್ಕಾರ SC/ST OBC ಆ್ಯಕ್ಟನ್ನು 2022ರಲ್ಲಿ ಇದನ್ನು 2022ರಲ್ಲಿ ನಮ್ದು ಏನು ಆ್ಯಕ್ಟ್ ಆಯಿತು ಅವಾಗ ರೂಲ್ಸ್ ಕೂಡ ಮಾಡಲಿಲ್ಲ, ಅಲ್ಲಿ ನಿರ್ಲಕ್ಷ್ಯ ಕಂಡು ಬಂದಿದೆ. ಆವಾಗಲೇ ಇವರು 9th ಶೆಡ್ಯೂಲ್ ಸೇರೋ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರದ ಬಗ್ಗೆ ಸ್ಪಷ್ಟತೆ ಇಲ್ಲ. ಅವರು ಕೂಡ ಬರೆದರೆ ಕೇಂದ್ರ ಸರ್ಕಾರದವರು ಯಾಕೆ ಇಲ್ಲಿವರೆಗೂ ಅವರು ಕ್ರಮ ತಕ್ಕೊಂಡಿಲ್ಲ ಅನ್ನೋ ಬಗ್ಗೆ ಕೂಡ ಇಲ್ಲಿವರೆಗೂ ಸ್ಪಷ್ಟತೆ ಆಗಿಲ್ಲ. ಸಬ್ಸಿಕ್ವೆಂಟ್ ಆಗಿ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಲಕ್ಷಾಂತರ ಜನಸಂಖ್ಯೆ ಏನಾಗಿದೆ STಯಲ್ಲಿ ಸೇರಿಸುವಾಗ ಅಲ್ಲಿರ್ತಕ್ಕಂಥ ರಿಸರ್ವೇಷನ್ ಅಂತ ಕೂಡ ಇಲ್ಲಿ ಸೇರಿಸಬೇಕಾಗಿತ್ತು, ಅದನ್ನು ಕೂಡ ಸರ್ಕಾರ ಮಾಡಲಿಲ್ಲ. ಮತ್ತು ಇಂದ್ರಸ್ವಾಮಿ ಕೇಸ್ನಲ್ಲಿ ಭಾಳ ಸ್ಪಷ್ಟತೆ ಇದೆ, 50% ರಿಸರ್ವೇಷನ್ನ ಕ್ರಾಸ್ ಮಾಡ್ಬೋದು ಯಾವಾಗ ನೀವು ವೈಜ್ಞಾನಿಕವಾಗಿ ಅವ್ರು ಇರ್ತಕ್ಕಂಥ ಸ್ಥಿತಿಗತಿಯನ್ನು ಅಭ್ಯಾಸ ಮಾಡಿ ಅದನ್ನು ನೀವು ಮನವರಿಕೆ ಮಾಡಿಕೊಟ್ಟಪ್ಪ ಅಂದರೆ 50% ರಿಸರ್ವೇಷನ್ನ ಕ್ರಾಸ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಇಂದ್ರಸ್ವಾಮಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟತೆ. ಆ ನಿಟ್ಟಿನಲ್ಲಿ ಈಗೇನು ರಿಸರ್ವೇಷನ್ ಕಡಿಮೆ ಮಾಡಿ ತರಳಿಗೆ ಹೋಗಿದ್ದಾರೆ, ಇದು ಕಾನೂನು ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ ವ್ಯಾಪ್ತಿಯಲ್ಲೇ ಬರುವ ಪ್ರಯುಕ್ತ ಮತ್ತು ಇದನ್ನು ಕಾನೂನುಬದ್ಧವಾಗಿ ನಾಗಮೋಹನ್ ದಾಸ್ ಅವರು ವರದಿ ನೀಡಿರುವ ಪ್ರಯುಕ್ತ ಇದನ್ನು ಕೋರ್ಟ್ಗೆ ಮನದಟ್ಟು ಮಾಡಿದರೆ ಕೋರ್ಟ್ನಲ್ಲೇ ನಮ್ಮ ಸಮಸ್ಯೆ ಬಗೆಹರಿಸಬಹುದು.
ಅಥವಾ 9th ಶೆಡ್ಯೂಲ್ ಬಗೆಹರಿಸ್ಬೋದು, 9th ಶೆಡ್ಯೂಲ್ ಸೇರಿಸಿ, ಅದು ಕೂಡ ಆಗಲಿಲ್ಲ. ಯಾಕಂದರೆ 103 ಅಮೆಂಡ್ಮೆಂಟ್ ಮಾಡಿ EWS ರಿಸರ್ವೇಷನ್ ಯಾವ ಸಲ ಸೇರಿಸಿದ್ರು ಆ ಥರ ನಮ್ಮದು ಕೂಡ ಸೇರಿಸಿದ್ರೆ SC/ST ಸಮಸ್ಯೆ ಬಗೆಹರಿತೀವಿ. ಇಲ್ಲ ಅಂದರೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಏನು ರಿಸರ್ವೇಷನ್ ಉಳ್ಕೊಂಡಿದ್ದೇನೋ ಆ ರಿಸರ್ವೇಷನ್ ಈ ಕಡೆಗೆ ಶಿಫ್ಟ್ ಮಾಡಿದ್ರೆ ಕೂಡ ಈ ಸಮಸ್ಯೆ ಬಗೆಹರಿಸೋದು. ಈ 3 ಸಮಸ್ಯೆಯನ್ನು ಬಗೆಹರಿಸೋದು ಬಿಟ್ಟು ಇಡೀ ರಿಸರ್ವೇಷನನ್ನೇ ಕಡಿಮೆ ಮಾಡ್ತಕ್ಕಂಥದ್ದು ಇದು ನಮ್ಮ SC/ST ಸಮುದಾಯಕ್ಕೆ ಬಹಳ ಅನ್ಯಾಯ ಮಾಡ್ತಕ್ಕಂಥ ಒಂದು ಸಂದರ್ಭ ಅಂತೇಳಿ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು 30 ವರ್ಷಗಳ ಹೋರಾಟ ಮಾಡಿದ್ದೀವಿ. 30 ವರ್ಷಗಳ ಹೋರಾಟ ಮಾಡಿ ನಮ್ಮ ಸ್ವಾಮೀಜಿಯವರು ಮತ್ತೆ ಹಿಂದಿನ ಸರ್ಕಾರ ನಮಗೆ 4% ಕೊಡ್ತು. ನಮಗೆ ಮೆಡಿಕಲ್ ಸೀಟ್ಸ್ 500 ಮೆಡಿಕಲ್ ಸೀಟ್ ಕಡಿಮೆ ಆಗುತ್ತೆ. ಸುಮಾರು 92 ಇಂದ ನೋಡಿ, ಸುಪ್ರೀಂ ಕೋರ್ಟ್ ಇವೆಲ್ಲ ಕಾನೂನು ಬಗ್ಗೆ ಮಾತಾಡ್ತಾರೆ. ಸುಪ್ರೀಂ ಕೋರ್ಟ್ ಇದೆ ಅದಿದೆ. ಸುಪ್ರೀಂ ಕೋರ್ಟ್ ಹೇಳಿದೆ ವಿಶೇಷ ಛತ್ತೀಸ್ಗಢದಲ್ಲಿ 58% ಇದೆ, ಬೇರೆ ಬೇರೆ ಸ್ಟೇಟಲ್ಲಿ 50% ಕ್ರಾಸ್ ಆಗಿದೆ. ಇದು SC/STಗೆ ಕೊಟ್ಟಾಗ ಮಾತ್ರ ಸರ್ಕಾರ ಅನುಮತಿ ಕೊಡುತ್ತೆ. ಇದು ದಯವಿಟ್ಟು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಬೇರೆ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ತಂದಾಗ ಮಾತ್ರ ಕೋರ್ಟು ತಡೆ ತಂದಿದ್ದಾರೆ. ಬಟ್ SC/ST ಕೊಟ್ಟಾಗ ಅದು ಕಾನ್ಸ್ಟಿಟ್ಯೂಷನ್ ಪರವಾಗಿರೋದ್ರಿಂದ ಅದಕ್ಕೆಲ್ಲೂ ತಡೆ ಸಿಕ್ಕಿಲ್ಲ. ಈ ಛತ್ತೀಸ್ಗಢದಲ್ಲಿದೆ, ಒರಿಸ್ಸಾದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ. ನಮಗೆ 30 ವರ್ಷದಿಂದ ಈ ಸರ್ಕಾರಗಳು ವಂಚಿಸ್ತಾ ಬಂದಿದೆ, ಎಲ್ಲ ಸರ್ಕಾರಗಳು. ಯಾಕಂದ್ರೆ ಸುಮಾರು 91 ಇಂದ 2022 ಎಷ್ಟು ವರ್ಷ. ಸೊ ಒಂದು ವರ್ಷಕ್ಕೆ ಸುಮಾರು 500 ಮೆಡಿಕಲ್ ಸೀಟ್ ಲಾಸ್ ಆಗಿದೆ. ಈಗ ಮನೆ ಕೊಟ್ಟು 3 ವರ್ಷ ಆಗಲೇ ಮತ್ತೆ ನಮಗೆ ಸರ್ಕಾರ ಏನೂ ಪ್ರಯತ್ನ ಪಟ್ಟಿಲ್ಲ. ಸೊ ಸರ್ಕಾರ ಪ್ರಯತ್ನ ಪಟ್ಟಿದ್ರೆ ತಡೀಬೋದಾಗಿತ್ತು. ಯಾಕಂದ್ರೆ ಕಾನೂನು ಪ್ರಕಾರವಾಗಿದೆ. ಇವನ್ ನಮ್ಮ ನಾಗಮೋಹನ್ ದಾಸ್ ಅವರೇ ಹೇಳಿದಾರಲ್ಲಿ 50% ಕ್ರಾಸ್ ಆವಾಗ ಆಗ್ಬೋದು ಅಂದ್ರೆ ವಿಶೇಷ ಸಂದರ್ಭದಲ್ಲಿ ಮಾಡಕ್ಕೆ ಅವಕಾಶ ಕೊಟ್ಟಿದೆ. ಸುಪ್ರೀಂ ಕೋರ್ಟೇ ಹೇಳಿದೆ. ಅದನ್ನ ಯಾರು ಅರ್ಥನೆ ಮಾಡ್ಕೊಳ್ತಾ ಇಲ್ಲ. ಸುಮ್ಮನೆ 50% ಕ್ಯಾಪ್ ಇದೆ, 50% ಕ್ಯಾಪ್ ಇದೆ ಅಂತೇಳಿ ನಮ್ಗೆ ತುಂಬಾ ನ್ಯಾಯ ಮಾಡ್ತಿದೆ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ, ಯಾಕಂದ್ರೆ 30 ವರ್ಷ ಹೋರಾಟ ಮಾಡಿ ತಂದಿರೋದು. ತುಂಬಾ ಜನ ಇದ್ರ ಬಗ್ಗೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಸ್ವಾಮೀಜಿಗಳು ಅವರು ಇವರು ಇಷ್ಟೆಲ್ಲ ಮಾಡಿದ್ರೆ ನಮ್ದು ಮೂರೇ ವರ್ಷಕ್ಕೆ ತೆಗೆದಾಕ್ಬಿಟ್ರೆ ಸರ್ಕಾರ ಏನು ಪ್ರಯತ್ನ ಪಡ್ತಾ ಇಲ್ಲ ಇದ್ರ ಬಗ್ಗೆ. ಸರ್ಕಾರ ಕೋರ್ಟ್ ಅಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡಿದ್ರೆ ನಮ್ಗೆ ಅನ್ಯಾಯ ಆಗ್ತಿಲ್ಲ. ಅದು ಮಾಡ್ದೇನೆ ಸುಮ್ಮನೆ ಆದೇಶ ಮಾಡ್ತಾರೆ ಮೊನ್ನೆ. ಸೊ 30 ವರ್ಷಗಳು ಮಾಡಿದ್ದಕ್ಕೆ ನಮ್ಮ ಇದು ಕೆಲಸ ಇವ್ರು ಒಂದೇ ಒಂದು ಅವರಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತೆಗೆದಾಕ್ತಾರೆ. ಆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಆಗಿರೋದು ನೋಡಿ ಯಾವ ತರ ಮಾಡಿದ್ದಾರೆ ಅಂದ್ರೆ ಇಮಿಡಿಯೇಟ್ 6% ಯಾಕೆ ಕ್ಲಿಯರ್ ಆಗಿ ಹೇಳೇ ಇಲ್ಲ. 6% ಬ್ಯಾಕ್ಲಾಗ್ ಕೊಡ್ತೀವಿ ಅಂತ ಎಲ್ಲಿ ಹೇಳಿದ್ರೆ ಆದೇಶದಲ್ಲಿ ಹೇಳಿದ್ರೆ ಹಳೆ ರಿಸರ್ವೇಷನ್ ಪ್ರಕಾರ ಕೊಡಿ ಅಂತ. ಹಳೆ ರಿಸರ್ವೇಷನ್ ಪ್ರಕಾರ ಕೊಟ್ಟು ಬ್ಯಾಕ್ಲಾಗ್ ಕೊಡಕ್ಕಾಗುತ್ತೆ? ಇದು ಸುಮ್ಮನೆ ನಮಗೆಲ್ಲ ಕಣ್ಣಿಗೆ ಮಣ್ಣೆರಚು ಕೆಲಸ ಮಾಡ್ತಾ ಇದೆ ಸರ್ಕಾರ. ನಾವು ಅವ್ರಿಗೆ ನಾವು ಕರೆ ಕೊಡ್ತಾ ಇದೀವಿ ನಮ್ಮ ರಾಜ್ಯದಲ್ಲ ಎಲ್ಲ ನಾಯಕ ಸಮಾಜದವ್ರಿಗೆ. ನಾವು ಇದೇನಾದ್ರೂ ಮಾಡಿಲ್ಲ ಅಂದ್ರೆ ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಾವು ತುಂಬಾ ಪ್ರತಿಭಟನೆಗಳೆಲ್ಲ ಹಾಕೊಳ್ತೀವಿ ಸರ್ಕಾರಕ್ಕೆ. ಯಾಕಂದ್ರೆ ಸರ್ಕಾರಕ್ಕೆ ಗೊತ್ತಿದೆ, ಈ ಸರ್ಕಾರಕ್ಕೆ ನಮ್ಮ 15 ಜನ MLA ಕೊಟ್ಟಿದ್ದಾರೆ ನಮ್ಮ ಸಮಾಜ. ನಮ್ಮ ಸಮಾಜದ ಬಗ್ಗೆ ನಮ್ಮ MLA ಮಾಡ್ತಾ ಇದ್ದಲ್ಲ, ಸರ್ಕಾರನೂ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಓಟ್ ಹಾಕಿರೋ ನಾವು ನಮ್ಮ ಕಷ್ಟಗಳು ಕೇಳಬೇಕಾಗಿದೆ, ಯಾರು ಮಾತಾಡೋ ಪರಿಸ್ಥಿತಿ ಇಲ್ಲ. ದಯವಿಟ್ಟು ನಾನು ಕೇಳ್ತೀನಿ, ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ. ಅವ್ರು ಪರಿಶೀಲನೆ ಮಾಡಿ ಹೈಕೋರ್ಟ್ ಅಲ್ಲೇ ಅವ್ರಿಗೆ ಏನೇನು ಮಾಹಿತಿ ಕೊಡ್ಲಿ.